ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ಇನ್ನೊಂದು ಜ್ಯುವೆಲರಿ ಕಲೆಕ್ಷನ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ರೀಸೆಂಟಾಗಿ ನೀವೇನಾದರೂ ನೋಡಿದ್ರೆ ನಂದು ಇಯರಿಂಗ್ಸ್ ಕಲೆಕ್ಷನ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅದಕ್ಕಂತೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಸೊ ಆ ಒಂದು ರೀಸನಿಂದ ಹೆಂಗೂ ಈ ವೀಕೆಂಡ್ ಅಮ್ಮ ಮನೆಗೆ ಬಂದಿದೆ. ಸೊ ಅಮ್ಮ ಹತ್ರನೂ ಒಳ್ಳೆ ಇಯರಿಂಗ್ಸ್ ಕಲೆಕ್ಷನ್ ಇದೆ, ಅಂದರೆ ಸ್ಟಡ್ಸ್ ಥರ. ಸೊ ನಂದು ನೀವು ನೋಡಿದರೆ ಅದ್ರಲ್ಲಿ ಬರೀ ಜುಮ್ಕಾಸು ಈ ಥರ ಡಿಸೈನ್, ಆ್ಯಂಟಿಕ್ ಡಿಸೈನ್ಸ್ ಇರುತ್ತೆ. ಅಮ್ಮ ಹತ್ರ ಎಲ್ಲ ಈ ಥರ ಸ್ಟಡ್ಸ್ ಥರನೇ ಒಳ್ಳೆ ಆ್ಯಂಟಿಕ್ ಪೀಸಸ್ ಇದೆ. ಸೊ ಅದನ್ನು ಶೇರ್ ಮಾಡಿಬಿಡೋಣ ಅಂತ. ಸೊ ಈ ಒಂದು ವ್ಲಾಗಲ್ಲಿ ಇಯರಿಂಗ್ಸ್ ಜೊತೆ ಸ್ವಲ್ಪ ಅದರ್ ಗೋಲ್ಡ್ ಜ್ಯುವೆಲರೀಸ್ ಸಹ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ನೆಕ್ ಪೀಸಸ್ಸು, ಬ್ಯಾಂಗಲ್ಸು ಮತ್ತು ಇಯರಿಂಗ್ಸು, ರಿಂಗ್ಸು ಆ ಥರ ಯಾವ್ಯಾವ್ದು ಅವೈಲಬಲ್ ಇತ್ತು ಅದನ್ನೆಲ್ಲನೂ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಯೂಶ್ವಲಿ ನಾನು ಯಾವುದೇ ಒಂದು ಗೋಲ್ಡ್ ಶಾಪಿಂಗ್ ಹೋದಾಗ ಈ ಥರ ಫಸ್ಟು ಅಮ್ಮ ಹತ್ರ ಏನೇನು ಇಯರಿಂಗ್ಸ್ ಇದೆಯಲ್ಲ ಆ ಥರದ್ದು ಬಿಟ್ಟು ಬೇರೆದನ್ನು ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಇಲ್ಲಿರೋ ಇಯರಿಂಗ್ಸ್ ಎಲ್ಲ ಅಮ್ಮ ಹತ್ರ ಇದ್ದರೆ ನಾನು ಯೂಸ್ ಮಾಡ್ಕೋಬೋದು. ಮತ್ತು ಅದೇ ಥರ ರಿಪೀಟೆಡ್ ಪ್ಯಾಟರ್ನ್ಸ್ ಯಾಕೆ ಅಂತ ಸೊ ಇಯರಿಂಗ್ಸಲ್ಲಿ ಯಾವ್ದು ಇರಲ್ವೋ ಆ ಥರ ಪ್ಯಾಟರ್ನ್ ನೋಡಿ ಸೆಲೆಕ್ಟ್ ಮಾಡ್ತೀನಿ. ಸೊ ಇವಾಗ ಒನ್ ಬೈ ಒನ್ ನಮ್ಮ ಅಮ್ಮ ಹತ್ರ ಇರೋವಂಥ ಇಯರಿಂಗ್ಸ್ ಎಲ್ಲ ನಿಮ್ಮೆಲ್ಲರ ಜೊತೆ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಸೊ ಇದು ಬಂದು ಫಸ್ಟ್ ಇಯರಿಂಗ್ಸು, ಸಚ್ ಎ ಬ್ಯೂಟಿಫುಲ್ ಪೀಸ್ ಅಂತಲೇ ಹೇಳ್ಬೋದು, ಆ್ಯಂಟಿಕ್ ಡಿಸೈನು. ಸೊ ಇದು ಫಸ್ಟು ನಾನು ನಮ್ಮಮ್ಮ ತೊಗೊಳ್ಳೋಣ ಅಂತ ಹೋದಾಗ ನಾನು ಜುಮ್ಕಾ ತೊಗೊಂಡಿದ್ದೆ, ಅಮ್ಮ ಇದು ತೊಗೊಂಡಿದ್ರು. ಯಾವುದನ್ನ ಗ್ರ್ಯಾಂಡ್ ಫಂಕ್ಷನ್ಸ್ಗೆ, ಕ್ಲೋಸ್ ಫ್ಯಾಮಿಲಿ ಫಂಕ್ಷನ್ಸ್ಗೆ ಅಷ್ಟೇ ಅಮ್ಮ ಇದನ್ನು ಯೂಸ್ ಮಾಡ್ತಾರೆ. ಸೊ ಅಂದರೆ ವೇರ್ ಮಾಡ್ತಾರೆ. ಸೊ ಇದು ಬಂದು ನಮ್ಗೆ ಯಾಕೆ ಎಸ್ಪೆಷಲಿ ನನಗೆ ಯಾಕೆ ಇದು ಪ್ಯಾಟರ್ನ್ ತುಂಬಾ ಇಷ್ಟ ಆಯಿತು ಅಂದರೆ, ದೂರದಿಂದ ಇದೊಂಥರ ಈ ದೇವಿ ರೇಣುಕಾ ಎಲ್ಲಮ್ಮ ಇರುತ್ತಲ್ವ ಅದರದ್ದು ಶೇಪ್ ಥರ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ನಮ್ಮ ಅಮ್ಮದು ಮನೆ ದೇವರು ಬಂದು ರೇಣುಕಾ ಯಲ್ಲಮ್ಮ ದೇವಿ. ಸೊ ಅದನ್ನು ನೋಡಿದ ತಕ್ಷಣ ನನಗೆ ಯಾಕೋ ಅದು ದೇವ್ರ ಥರನೇ ಕಾಣಿಸ್ಬಿಡ್ತು ದೂರದಿಂದ. ಅದಕ್ಕೆ ಅದು ಚೆನ್ನಾಗಿದೆ ನೋಡಮ್ಮ ಅಂತ ಹೇಳಿದಾಗ ನಮ್ಮಮ್ಮ ಅದನ್ನು ತಗೊಂಡ್ರು. ಸೊ ಇದು ಬಂದು ಸೆಕೆಂಡ್ ಇಯರಿಂಗ್ಸು. ಸೊ ಇದು ನಮ್ಮಮ್ಮನೇ ಹೋಗಿ ತಗೊಂಬಂದಂಥ ಇಯರಿಂಗ್ಸು. ನನಗೆ ಇದು ಪರ್ಸ್ನಲಿ ಇಷ್ಟ ಆಗಲಿಲ್ಲ ಡಿಸೈನು. ಬಟ್ ಅಮ್ಮಗೇನೋ ಇದು ಅವ್ರ ಟೈಮಲ್ಲೆಲ್ಲ ಫೇಮಸ್ ಅಂತ ಈ ಪ್ಯಾಟರ್ನ್ಸ್ 3 ಲೇಯರ್ಸ್ ಥರ. ಸೊ ಅದಕ್ಕೆ ಆ ಥರದ್ದು ಒಂದು ಇರಲಿ, ಮತ್ತು ಲಕ್ಷ್ಮಿ ಇದೆ ಅಂತ ಇದನ್ನು ತೊಗೊಂಡಿದ್ದಾರೆ. ನಾನು ಹಾಕ್ಕೊಳ್ತೀನಿ ಅಂತ ತೊಗೊಂಡಿದ್ದಾರೆ, ಬಟ್ ಇವತ್ತು ತನಕ ಒಂದು ಸಲನೂ ಹಾಕಿಲ್ಲ. ಸೊ ಇದು ಬಂದು ಥರ್ಡ್ ಇಯರಿಂಗ್ಸು. ಇದು ತುಂಬಾ ಸ್ಪೆಷಲು, ಯಾಕಂದರೆ ನಂದು ಅರ್ನಿಂಗ್ಸಲ್ಲಿ ಅಮ್ಮಗೆ ಗಿಫ್ಟ್ ಕೊಡಿಸಿದಂಥ ಒಂದು ಇಯರಿಂಗ್ಸು. ಸೊ ಅಮ್ಮಗೆ ಈ ಥರ ದೊಡ್ಡದಾಗಿ ಸ್ಟಡ್ಸ್ ಥರನೇ ಇಷ್ಟಪಡ್ತಾರೆ, ಮತ್ತು ಈ ಥರ ಸ್ಟೋನ್ಸು ಮತ್ತು ಮುತ್ತು ಇದೆಲ್ಲ ಇರೋದು ಇಷ್ಟಪಡ್ತಾರೆ. ಸೊ ಅದಕ್ಕೆ ಅಮ್ಮನ ಕರ್ಕೊಂಡೋಗಿ ಇದನ್ನು ಕೊಡಿಸ್ದೆ. ಇದು ಅರೌಂಡ್ 6 ಗ್ರಾಮ್ಸ್ ಏನೋ ಇತ್ತು ಅವಾಗ. ಸೊ ಸಖತ್ ಬ್ಯೂಟಿಫುಲ್ ಪೀಸ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಇಯರಿಂಗ್ಸ್ ಬಂದು ಇದು ಸಹ ಆ್ಯಂಟಿಕ್ ಸ್ಟಡ್ಸು. ಸೊ ಇದೆಲ್ಲನೂ ಅಮ್ಮನೂ ಹಾಕ್ಬೋದು, ನಾನು ಹಾಕ್ಬೋದು, ಆ ಥರನೇ ನೋಡಿ ತೊಗೊಂಡಿದ್ದೀವಿ. ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ನಮ್ಮಮ್ಮದು ಕಲ್ಲಿನ ಓಲೆಗಳ ಕಲೆಕ್ಷನ್ ಇದು. ಸೊ ನಮ್ಮಮ್ಮಗೆ ಈ ಥರ ಸ್ಟೋನ್ಸು ಮತ್ತು ಅದಕ್ಕೆ ಲೈಕ್ ಎಕ್ಸ್ಟೆಂಡರ್ಸ್ನೆಲ್ಲ ತೊಗೊಂಡಿರ್ತಾರೆ. ಇದು ಸ್ಟೋನ್ಸ್ ಬರೀ ಓಲೆ ಸಹ ಹಾಕ್ಬೋದು. ಜೊತೆಗೆ ನಾನು ಪ್ಲೇಟ್ಸ್ ಅಂತ ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ, ಸೊ ಇದೇ ನೋಡಿ ಅದು ಪ್ಲೇಟ್ಸು. ಸೊ ಈ ಥರ ರೆಡ್ಡು, ಗ್ರೀನು, ಪರ್ಪಲ್ಲು, ವೈಟ್ ಎಲ್ಲ ಕಲರು ಸಿಗುತ್ತೆ. ಅಮ್ಮ ವೈಟ್ಗೆ ವೈಟ್ದೇ ತೊಗೊಂಡಿದ್ದಾರೆ. ಸೊ ಇದು ಸ್ಟಡ್ಸ್ ಸಹ ಶೇಪ್ ತುಂಬಾ ಚೆನ್ನಾಗಿದೆ, ನನ್ನ ಫೇವ್ರೇಟು. ಸೊ ಇದು ಬರೀ ಸ್ಟಡ್ಸ್ನ ನೀವು ಆಫೀಸ್ ವೇರ್ ಥರ ಹಾಕ್ಕೋಬೋದು, ಫಂಕ್ಷನ್ಸ್ಗೆಲ್ಲ ಈ ಥರ ಪ್ಲೇಟ್ಸ್ನ ಅಟ್ಯಾಚ್ ಮಾಡ್ಕೊಂಡು ಹಾಕ್ಬೋದು. ಸೊ ಅಮ್ಮ ಹತ್ರ ಇರುವಂಥ ಕಲ್ಲಿನ ಓಲೆಯಲ್ಲಿ ಇದು ಇನ್ನೊಂದು ಓಲೆ. ಇದು ಬಂದು 7 ಕಲ್ಲಿನ ಓಲೆ ಅಂತ ಕರೀತಾರೆ, ವೈಟ್ ಸ್ಟೋನ್ಸ್ದು. ಸೊ ಇದಕ್ಕೆ ಸಹ ಪ್ಲೇಟ್ಸ್ ಬರುತ್ತೆ ಈ ಥರ. ಸೊ ಅಮ್ಮ ಹತ್ರ 3 ಟೈಪ್ಸ್ ಆಫ್ ಪ್ಲೇಟ್ಸ್ ಇದೆ. ಇದು ಸೆಕೆಂಡ್ ಟೈಪು, ಒಂದು ಸ್ಟೋನು, ಒಂದು ಗೋಲ್ಡ್, ಈ ಥರ ಇರೋವಂಥದ್ದು ತೊಗೊಂಡಿದ್ದಾರೆ. ಅಂದರೆ ಕಲ್ಲು ಇರಬೇಕು, ಗ್ರ್ಯಾಂಡಾಗೂ ಕಾಣಬೇಕು, ಮತ್ತು ಚಿನ್ನನೂ ಜಾಸ್ತಿ ವೇಸ್ಟ್ ಆಗಬಾರ್ದು ಅಂತ. ಸೊ ಇದು ಅಷ್ಟೇ, ಬರೀ ಓಲೆನೂ ಹಾಕ್ಕೋಬೋದು ರೆಗ್ಯುಲರ್ ವೇರ್ಗೆ, ಸ್ಟೋನ್ಸ್ ಹಾಕ್ಕೊಂಡ್ರೆ ಗ್ರ್ಯಾಂಡಾಗಿ ಫಂಕ್ಷನ್ಸ್ಗಾಗುತ್ತೆ. ಸೊ ಇದು ಲೈಕ್ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಅಮ್ಮನೇ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟು ಓಲೆ ಬಂದು ಲೈಕ್ ಕಲ್ಲಿನ ಓಲೆನೇ. ಇದು ಗ್ರೀನ್ ಕಲರ್ ಸ್ಟೋನ್ಸ್ದು ಓಲೆ. ಇದು ಸಖತ್ ಬ್ಯೂಟಿಫುಲ್ ಪೀಸ್ ಅಂತಲೇ ಹೇಳ್ಬೋದು. ಬರೀ ಒಂದು ಗ್ರೀನ್ ಸ್ಟಡ್ನ ಮಾತ್ರನೇ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ಗ್ರ್ಯಾಂಡ್ ಬೇಕಂದರೆ ಈ ಥರ ಒಂದು ಎಕ್ಸ್ಟೆಂಡರ್ನ ಯೂಸ್ ಮಾಡ್ಬೋದು. ಸೊ ಇವಾಗ ನೋಡ್ತಾ ಇರೋದು ಬಂದು ನಾವು ಇದನ್ನು ಇಂಡಿಪೆಂಡೆನ್ಸ್ ಡೇ ಇಯರಿಂಗ್ಸ್ ಅಂತ ಕರಿತೀವಿ. ಅಂದರೆ ಅಮ್ಮ ಟೀಚರ್ ಆಗಿರೋದ್ರಿಂದ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇಗೆಲ್ಲ ಈ ಓಲೆಗಳನ್ನ ಜಾಸ್ತಿ ಹಾಕ್ಕೊಂಡು ಹೋಗ್ತಾರೆ. ಸೊ ಯೂಶ್ವಲಿ ಶಾಪಿಂಗ್ ಹೋದಾಗೂ ಅಷ್ಟೇ ಈ ಥರ ಟ್ರೈ ಕಲರ್ಸ್ ಇರೋದೆಲ್ಲ ಬೇಗ ಅಟ್ರಾಕ್ಟ್ ಆಗುತ್ತೆ ನಮಗೆ. ಸೊ ಇದೊಂಥರ ಚೆನ್ನಾಗೂ ಇದೆ, ಒಂಥರ ದ್ರಾಕ್ಷಿ ಥರ. ಸೊ ಅದಕ್ಕೆ ಇದನ್ನು ತೊಗೊಂಡ್ರು ಅಮ್ಮ. ಆವಾಗ ಇದು 4 ಗ್ರಾಮ್ಸ್, ಹತ್ರ 5 ಗ್ರಾಮ್ಸ್ ಇದೆ. ಸೊ ಇವಾಗ ನೀವು ನೋಡ್ತಾ ಇರೋದು ಸಹ ಇಂಡಿಪೆಂಡೆನ್ಸ್ ಡೇ ಇಯರಿಂಗ್ಸ್ ಅಂತಲೇ ಹೇಳ್ತೀವಿ. ಅದು ದ್ರಾಕ್ಷಿ ಓಲೆ, ಇದು ಮಾಮೂಲಿ ಚಕ್ರ ಥರ ಇದೆ. ಸೊ ಇದರಲ್ಲೂ ನಮ್ಮದು ಇಂಡಿಯನ್ ಫ್ಲ್ಯಾಗ್ ಕಲರ್ಸ್ ಎಲ್ಲ ಇದೆ. ಇದೆರಡೂ ಜಾಸ್ತಿ ಅಮ್ಮ ಸ್ಕೂಲ್ಗೆ ಈ ಫಂಕ್ಷನ್ಸ್ ಟೈಮಲ್ಲಿ ವೇರ್ ಮಾಡ್ಕೊಂಡು ಹೋಗ್ತಾರೆ.
ಸೊ ಇದು ಬಂದು ಇನ್ನೊಂದು ಸ್ಟಡ್ಡು ಅಮ್ಮ ಲೈಕ್ ಯೂಶ್ವಲಿ ರೆಗ್ಯುಲರ್ ವೇರ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ, ನಾನು ಸಮ್ಟೈಮ್ಸ್ ಯೂಸ್ ಮಾಡ್ತೀನಿ. ಸೊ ಆ್ಯಂಟಿಕ್ ಫಿನಿಶ್ ಇರೋವಂಥ ಒಂದು ಸ್ಟಡ್ಡು, ಇದು ಬಂದು 4 ಗ್ರಾಮ್ಸ್ ಇದೆ ಅಷ್ಟೇ, ಸಖತ್ ಬ್ಯೂಟಿಫುಲ್ ಪೀಸ್. ಸೊ ಇದು ಬಂದು ಕಾಸಿನ ಓಲೆ ಅಂತ ಕರೀತಾರೆ, 2 ಕಾಸು ಇರೋದು, ತುಂಬ ಲೈಟ್ ವೆಯ್ಟ್ ಇದೆ ಇದು ಓಲೆ, 3 ಗ್ರಾಮ್ಸ್ ಏನೋ ಇದೆ ಅಷ್ಟೇ. ಬಟ್ ಈ ಕಾಸಿನ ಸರ ಇಂಥದಕ್ಕೆಲ್ಲ ಮ್ಯಾಚ್ ಆಗಿ ಹೋಗುತ್ತೆ. ನನ್ನ ಹತ್ರ ಇರೋ ಒಂದು ಕಾಸಿನ ಸರಕ್ಕೆ ಇದು ಪರ್ಫೆಕ್ಟ್ ಮ್ಯಾಚ್, ಆವಾಗ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇಯರಿಂಗ್ಸ್ ಬಂದು ನನ್ನ ಹತ್ರ ಲೀಫ್ ಇಯರಿಂಗ್ಸ್ ಇದೆಯಲ್ಲ, ಅದೇ ಥರ ಅಮ್ಮ ಹತ್ರನೂ ಒಂದು ಲೀಫ್ ಇಯರಿಂಗ್ಸ್ ಇದೆ. ಸೊ ನಂದು ಲೀಫಲ್ಲಿ ಒಂದು ಕಡೆ ಅಷ್ಟೇ ಸ್ಟೋನ್ ಇದೆ, ಇದು ಫುಲ್ ಹಾರ್ಟ್ ಶೇಪು, ಮಧ್ಯದಲ್ಲಿ ಲೀಫ್ ಇದೆ. ಸೊ ಇದೂ ತುಂಬಾ ಬ್ಯೂಟಿಫುಲ್ ಪೀಸು. ಸೊ ಇದು ನಂದು ಹೈಸ್ಕೂಲ್ ಕಾಲೇಜ್ ಟೈಮ್ಸಿಂದನೂ ನಾನು ಯೂಸ್ ಮಾಡ್ತಾ ಇದ್ದಿದ್ದಂಥ ಇಯರಿಂಗ್ಸ್, ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದಕ್ಕೆ ಹ್ಯಾಂಗಿಂಗ್ಸ್ ಥರ ಕೆಳಗಡೆ ಒಂದು ಡ್ರಾಪ್ಸ್ ಥರ ದ್ರಾಕ್ಷಿ ಗೊನೆ ಥರ ಇತ್ತು, ಮೇಲೆ ಕೋರಲ್ಸ್ ಬೀಡ್ಸ್ದೆ. ಬಟ್ ಸಖತ್ ಬ್ಯೂಟಿಫುಲ್ ಪೀಸು. ಬಟ್ ಅದು ಒಂದು ಉದ್ರೋಯ್ತು, ಅದು ಎಲ್ಲೋ ಬಿದ್ದೋಗಿತ್ತು. ಬಟ್ ಇನ್ನೊಂದು ಅದೇ ಥರದ್ದು ಸಿಗಲಿಲ್ಲ ನಮಗೆ. ಸೊ ಅದಕ್ಕೆ ಅದನ್ನು ರಿಮೂವ್ ಮಾಡಿಸ್ಬಿಟ್ಟು ಅಮ್ಮ ಇನ್ನೂ ಸ್ಟಡ್ಸ್ ಥರ ಯೂಸ್ ಮಾಡ್ತಾರೆ, ಎಕ್ಸ್ಚೇಂಜ್ ಮಾಡೋಕ್ಕೆ ಬಿಡಲೇ ಇಲ್ಲ ನಮ್ಮಮ್ಮ ಇದನ್ನು. ಸೊ ಇದು ಬಂದು ನೆಕ್ಸ್ಟ್ ಇಯರಿಂಗ್ಸು ಲಿಲ್ಲಿ ಫ್ಲವರ್ ಇಯರಿಂಗ್ಸ್ ಅಂತ ಕರಿತಾ ಇದ್ವಿ ನಾವು. ನಾನು ಚಿಕ್ಕ ವಯಸ್ಸಿರುವಾಗ ತೊಗೊಂಡಿರೋದು ಇದು. ಇದಕ್ಕೆ ಮ್ಯಾಚಿಂಗ್ ಒಂದು ನೆಕ್ಲೆಸ್ ಸಹ ಆಯಿತು, ಜಸ್ಟ್ 3 ಫ್ಲವರ್ಸ್ ಇದ್ದಂಗೆ ಒಂಥರ ಚೌಕರ್ ಟೈಪು. ಸೊ ಅದು ಏನಾಯಿತು ಅಂತ ನನಗೆ ನೆನಪಿಲ್ಲ. ಸೊ ಇದು ಬಂದು ನೆಕ್ಸ್ಟ್ ಇಯರಿಂಗ್ಸು. ಆಲ್ಮೋಸ್ಟ್ ಎಲ್ಲ ಅಮ್ಮಂದ್ರ ಹತ್ರನೂ ಮ್ಯಾಕ್ಸಿಮಮ್ ಈ ಥರ ಒಂದು ಪ್ಯಾಟರ್ನ್ ಇರುತ್ತೆ, ಬಟನ್ಸ್ ಇಯರಿಂಗ್ಸ್ ಅಂತ ಕರೀತಾರೆ. ಇದಕ್ಕೆ ಪ್ಲೇಟ್ ಸಹ ನಮ್ಮಮ್ಮ ಹಾಕ್ಕೊಳ್ತಾ ಇದ್ದು. ಸೊ ಇವಾಗ ಬರೀ ಬಟನ್ಸ್ನ ಹಾಕ್ಕೊಳ್ತಾರೆ. ಸೊ ನೆಕ್ಸ್ಟ್ ಇಯರಿಂಗ್ಸ್ ಬಂದು ಇದು ನಂದು ಚೈಲ್ಡ್ಹುಡ್ ಮೆಮೊರಿ, ನಾನು 5th 6th ಟೈಮಲ್ಲಿ ಯೂಸ್ ಮಾಡ್ತಾಯಿದ್ದು, ಅದು ಹಂಗೆ ನೆನಪಿಗೆ ಅಂತ ಅಮ್ಮ ಇಟ್ಟಿದ್ದಾರೆ. ಸೊ ಇದು ಬಂದು ಅಮ್ಮ ಹತ್ರ ಇರುವಂಥ ಮಾಟಿ, ಕೆಳಗಡೆ ಒಂಥರ ತಾವರೆ ಹೂವು ಶೇಪಲ್ಲಿದೆ. ಅಂದರೆ ಹೆವಿ ಇಯರಿಂಗ್ಸ್ ಸ್ವಲ್ಪ ಭಾರ ಇರೋವಂಥದ್ದಲ್ಲೆಲ್ಲ ಪೇರಪ್ ಮಾಡಿ ಹಾಕ್ಕೊಳ್ತಾರೆ, ಕಿವಿ ಎಳಿಬಾರ್ದು ಅಂತ. ಸೊ ಅಮ್ಮ ಇಯರಿಂಗ್ಸ್ ಕಲೆಕ್ಷನಲ್ಲಿ ಗ್ರಾಮ್ಸ್ ನಾನು ಯಾಕೆ ಹೇಳ್ತಾ ಇಲ್ಲ ಅಂದರೆ ಅಷ್ಟು ನನಗೆ ಐಡಿಯಾ ಇಲ್ಲ, ಯಾಕಂದರೆ ಕೆಲವೊಂದಕ್ಕೆ ಮಾತ್ರ ಅಮ್ಮ ಜೊತೆ ಹೋಗಿ ನಾನು ಸೆಲೆಕ್ಟ್ ಮಾಡಿದ್ದೀನಿ, ಇನ್ನೆಲ್ಲ ಅಮ್ಮನೇ ಹೋಗಿ ತೊಗೊಂಡಿರ್ತಾರೆ, ಆಮೇಲೆ ತೋರಿಸಿರ್ತಾರೆ. ಸೊ ಆ ಒಂದು ರೀಸನಿಂದ ನನಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ. ಹಂಗೂ ಯಾವುದ್ರದ್ದಾದ್ರೂ ನಿಮಗೆ ಪರ್ಟಿಕ್ಯುಲರ್ ಇಯರಿಂಗ್ಸ್ದು ಗ್ರಾಮ್ಸ್ ಬೇಕಾದರೆ ನಮಗೆ ಕಮೆಂಟ್ಸಲ್ಲಿ ತಿಳ್ಕೊಂಡು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಕೆಲವೊಂದು ಫಿಂಗರ್ ರಿಂಗ್ಸ್ ಅಮ್ಮ ಯೂಸ್ ಮಾಡೋವಂಥದ್ದು ತೋರಿಸ್ತಾ ಇದ್ದೀನಿ. ಸೊ ನಾನೇನು ಅಂಥ ಫಿಂಗರ್ ರಿಂಗ್ಸ್ ಫ್ಯಾನ್ ಅಲ್ಲ, ಹಂಗನ್ಬಿಟ್ಟು ಯೂಸ್ ಮಾಡಲ್ಲ ಅಂತೇನಿಲ್ಲ. ತುಂಬ ಚಿಕ್ಕದು ಸಣ್ಣಗಿರೋವಂಥ ಫಿಂಗರ್ ರಿಂಗ್ಸ್ ಅಷ್ಟೇ ನಾನು ಯೂಸ್ ಮಾಡ್ತೀನಿ. ರೆಗ್ಯುಲರ್ ವೇರ್ಗೂ 1-2 ಫಿಂಗರ್ ರಿಂಗ್ಸ್ ಯಾವಾಗೂ ಕೈಯಲ್ಲೇ ಇರುತ್ತೆ. ಸೊ ಇವಾಗ ಅಮ್ಮದು ಯೂಶ್ವಲಿ ದೊಡ್ಡದಾಗಿರುತ್ತೆ, ಅಮ್ಮಗೆ ಈ ಥರ ಕೈ ತುಂಬ ಇದ್ರೇ ಇಷ್ಟ ಆಗುತ್ತೆ. ಎಸ್ಪೆಷಲಿ ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ಫೇವ್ರೇಟ್ ಅಮ್ಮದು, ಡೈಮಂಡ್ ಶೇಪಲ್ಲಿದೆ. ಸೊ ಇದೆಲ್ಲ ರೆಗ್ಯುಲರಾಗಿ ಏನಾರ ಫಂಕ್ಷನ್ಸ್ ಟೈಮಲ್ಲಿ ಎಲ್ಲ ಅಮ್ಮ ಹಾಕ್ಕೊಳ್ತಾರೆ, ಮತ್ತು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಹಾಕ್ಕೊಂಡು ಹೋಗ್ತಾರೆ. ಸೊ ಇದಂತೂ ನಾನು ಯಾವುದೂ ಯೂಸ್ ಮಾಡಿಲ್ಲ ಇವತ್ತಿನ ತನಕ. ಸಮ್ಹೌ ನನಗೆ ಓಲ್ಡ್ ಡಿಸೈನ್ ಪ್ಯಾಟರ್ನ್ಸ್ ಅನಿಸುತ್ತೆ. ಸೊ ನಾನು ಅಷ್ಟು ಇದೆಲ್ಲ ಹಾಕ್ಕೊಳ್ಳಲ್ಲ. ಇದರಲ್ಲಿ ಅಪ್ಪದು ಸಹ ಇದೆ, ಅದೂ ಸಹ ಇಲ್ಲಿ ಒಂದು 2 ರಿಂಗ್ಸ್ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಅಪ್ಪದು. ಸೊ ರೆಗ್ಯುಲರಾಗಿ ಹಾಕ್ಕೊಳ್ಳೋದು ಬಿಟ್ಟು 1-2 ಎಕ್ಸ್ಟ್ರಾ ಇರೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ, ಇದೆಲ್ಲ ಅಪ್ಪದೆ. ಸೊ ಹಂಗೂ ನೋಡಿ ಕೈಗೆ ಹಾಕ್ಕೊಂಡ್ರೆ ಈ ಥರ ಕಾಣುತ್ತೆ ನಮ್ಮಮ್ಮದ ಇಯರಿಂಗ್ಸು, ಕೈ ತುಂಬ ಇರುತ್ತೆ. ಸೊ ಮದುವೆಗಳಿಗೆ ಎಲ್ಲ ಹೋಗೋಗಿ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟು ನಮ್ಮ ಅಮ್ಮದು ಬ್ಯಾಂಗಲ್ಸ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಇದು ರೆಗ್ಯುಲರಾಗಿ ಯಾವಾಗೂ ನಮ್ಮಮ್ಮ ಡೈಲಿ ಯೂಸ್ ಮಾಡೋವಂಥ ಒಂದು ಬ್ಯಾಂಗಲ್ಸು, ನಾವು ಚಿಕ್ಕ ವಯಸ್ಸಿಂದ ಇದೆ. ಸೊ ಹಂಗೂ ಯಾವಾಗಾದರೂ ಏನಾದರೂ ಫಂಕ್ಷನ್ಸ್ ಇರಬೇಕಾದ್ರೆ ಈ ಥರ 4 ಬ್ಯಾಂಗಲ್ ಹಾಕ್ಕೊಳ್ತಾರೆ, ಪೇರಪ್ ಮಾಡ್ಕೊಳ್ತಾರೆ. ಅಂದರೆ ಸಿಂಪಲ್ ಫಂಕ್ಷನ್ಸ್ಗೆ ಇಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲ ಡೈಲಿ ವೇರ್ಗೆ ಈ 4 ಯೂಸ್ ಮಾಡ್ತಾರೆ. ಕೈ ತುಂಬ ಇರುತ್ತೆ, ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಸಮ್ಟೈಮ್ಸ್ ನಾನು ಸಹ ಈ ಬ್ಯಾಂಗಲ್ಸ್ನ ಯೂಸ್ ಮಾಡ್ತೀನಿ, ಯಾವುದಾದ್ರೂ ಲೈಕ್ ಫಂಕ್ಷನ್ಸ್ಗೆ ಸೈಡ್ ಬ್ಯಾಂಗಲ್ಸ್ ಥರ ಎಲ್ಲ ಯೂಸ್ ಮಾಡ್ತೀನಿ. ಬಟ್ ಇದು ಒಂದು ಸ್ವಲ್ಪ ನನಗೆ ಓಲ್ಡ್ ಫ್ಯಾಷನ್ ಅನ್ನಿಸ್ತು, ಅದಕ್ಕೆ ನಾನು ಜಾಸ್ತಿ ಅಷ್ಟೊಂದು ವೇರ್ ಮಾಡಲ್ಲ ಈ ಬ್ಯಾಂಗಲ್ಸ್ನ. ಮತ್ತು ನನಗೆ ಅಮ್ಮ ಹತ್ರ ಇಷ್ಟ ಆಗುವಂಥ ಬ್ಯಾಂಗಲ್ಸ್ ಅಂದರೆ ಈ ಬ್ಯಾಂಗಲ್ಸು. ಆ್ಯಕ್ಚುಲಿ ತುಂಬ ಹೆವಿ ಅನಿಸುತ್ತೆ ಈ ಬ್ಯಾಂಗಲ್ಸ್ನ. ನನಗೂ ಅಂದ್ಕೊಂಡೆ 4 ಮಾಡಿಸ್ಕೋಬೋದಾಗಿತ್ತಮ್ಮ ಇದೇ ವೆಯ್ಟಲ್ಲಿ, ಅಂದರೆ ಸಣ್ಣಗೆ ಒಂದು 2 ಟೋಟಲ್ 4 ಬ್ಯಾಂಗಲ್ಸ್ ಅಂತ. ಬಟ್ ಅಮ್ಮಗೇನೋ ಗಟ್ಟಿಯಾಗಿ ದೊಡ್ಡದಾಗಿ 2 ಸಾಕು ಅಂತ ಅವಾಗ ಆರ್ಡ್ರ್ ಕೊಟ್ಟು ಮಾಡಿಸಿದಂಥ ಒಂದು ಬ್ಯಾಂಗಲ್ಸು. ಸೊ ಇದು ಒಂದೊಂದು ಬ್ಯಾಂಗಲ್ ಏನೋ 32 ಗ್ರಾಮ್ಸ್ ಏನೋ ಇದು, ಆಲ್ಮೋಸ್ಟ್ 65 ಗ್ರಾಮ್ಸ್ ಇದೆ 2 ಸೇರಿ. ಬಟ್ ಹಾಕ್ಕೊಂಡ್ರೆ ಅಂತೂ ಸಖತ್ ಹೆವಿಯಾಗಿ ಕಾಣುತ್ತೆ ಬ್ಯಾಂಗಲ್ಸು, ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಇದು ಅಮ್ಮ ತೊಗೊಂಡ್ರು, ನಾನು ಅಪ್ಪ ರಿಟೈರ್ಡ್ ಆದಾಗ ಇದು ಅಮ್ಮಗೆ ಕೊಡಿಸಿದಂಥ ಬ್ಯಾಂಗಲ್ಸು. ನನಗೆ ಒಂದು ನೆಕ್ಲೆಸ್, ಆ್ಯಂಟಿಕ್ ನೆಕ್ಲೆಸ್ ಕೊಡಿಸಿದ್ರು. ಸೊ ಇಬ್ಬರು ಒಂದೇ ಸಲ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡ್ವಿ. ನಾನು ನೆಕ್ಲೆಸ್ ಮಾಡಿಸ್ಕೊಂಡೆ, ಅಮ್ಮ ಬ್ಯಾಂಗಲ್ಸ್ ಮಾಡಿಸ್ಕೊಂಡ್ರು. ನೋಡಿ ಹಾಕ್ಕೊಂಡಾಗ ಈ ಥರ ಕಾಣುತ್ತೆ.
ಸೊ ಇವಾಗ ನೆಕ್ಸ್ಟ್ ಬಂದು ಅಪ್ಪದು ಇಲ್ಲ ತಮ್ಮದು ಅಂತ ಗೊತ್ತಿಲ್ಲ, ಇದು 2 ಇದೆ. ಅದರಲ್ಲಿ ಇದು ಒಂದು ಡಿಸೈನು ಬ್ರೇಸ್ಲೆಟ್ ಅಂತಾರಲ್ವ ಹುಡುಗರು ಹಾಕ್ಕೊಳ್ಳೋದು. ನನಗೆ ಹುಡುಗರಿಗೆ ಈ ಬ್ರೇಸ್ಲೆಟ್ಸ್ಗೆ ಅಂತ ಈ ಕಡ ಥರ ಬರುತ್ತಲ್ಲ ಆ ಥರದ್ದು ಇಷ್ಟ ಆಗುತ್ತೆ. ಬಟ್ ನನ್ನ ಮದುವೆ ಟೈಮಲ್ಲೂ ಹಸ್ಬೆಂಡ್ಗೆ ಈ ಥರ ಬ್ರೇಸ್ಲೆಟೇ ಕೊಡಿಸಿದಾರಪ್ಪ. ಸೊ ಅದನ್ನು ಹಾಕಿ ಈ ಸಲ ಏನಾದರೂ ಮಾಡಿ ಕಡ ಥರ ತೊಗೋಬೇಕು ಅಂತ ಇದ್ದೀನಿ. ಯಾಕಂದರೆ ಅವ್ರು ಬ್ರೇಸ್ಲೆಟ್ಸ್ ಎಲ್ಲ ಯೂಸೇ ಮಾಡಲ್ಲ. ನಮ್ಮ ಹಸ್ಬೆಂಡ್ ಸುಮ್ಮನೆ ತೊಗೊಂಡಾಗಿಂದ 1 ಸಲ 2 ಸಲ ಯೂಸ್ ಮಾಡಿದ್ದಾರೆ. ಅದೇ ಕಡ ಥರ ಕೊಟ್ಟರೆ ಡೈಲಿ ವೇರ್ಗೆ ಚೆನ್ನಾಗಿರುತ್ತೆ ಅಂತ. ಸೊ ಇದು ಒಂದು ಬ್ರೇಸ್ಲೆಟು. ಸೊ ತಮ್ಮದೋ ಇಲ್ಲ ಅಪ್ಪದೋ ಗೊತ್ತಿಲ್ಲ, ಇದು ಹಾಕ್ಕೊಂಡ್ರೆ ನೋಡಿ ಕೈ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ನಮ್ಮಮ್ಮ ಹತ್ರ ಇರೋವಂಥ ಒಂದು ನೆಕ್ ಪೀಸಸ್ ಅಂತಲೇ ಹೇಳ್ಬೋದು. ಸೊ ಬೀಡ್ಸು ಮತ್ತು ಈ ಎಲ್ಲ ಓಲ್ಡ್ ಫ್ಯಾಷನ್ ಥರನೇ ಇದೆ. ಇದು ಒಂದು ಮಾತ್ರ ನ್ಯೂ ಫ್ಯಾಷನ್ ಗಂಡ ಬೇರುಂಡ ಪೆಂಡೆಂಟು. ಸೊ ಇನ್ನೆಲ್ಲ ಆಲ್ಮೋಸ್ಟ್ ಅಮ್ಮ ಕಾಲದ ಡಿಸೈನ್ಸೇ ಇದೆ. ಬಟ್ ಹಾಕ್ಕೊಂಡ್ರೆ ಇವಾಗೂ ಇದೆಲ್ಲ ಒಂಥರ ಗ್ರೀನ್ ಪ್ಯಾಟರ್ನ್ಸ್ ಅಂತಲೇ ಹೇಳ್ಬೋದು. ಈ ಮಾವಿನಕಾಯಿ ಹಾರ ಆಗಲಿ, ಚೈನಾ ಪದಕ, ಇದೆಲ್ಲ ಯಾವತ್ತಿಗೂ ಒಂಥರ ಔಟ್ ಆಫ್ ಫ್ಯಾಷನ್ ಆಗೋದೇ ಇಲ್ಲ. ಮುತ್ತಿನ ಹಾರ ಆಗಲಿ ಇದೆಲ್ಲ. ಸೊ ಮತ್ತು ಒಂದು ಸ್ವಲ್ಪ ಚೈನ್ಸು ಎಲ್ಲ ತೋರಿಸ್ತಾ ಇದ್ದೀನಿ, ಅಪ್ಪದು ಮತ್ತು ತಮ್ಮದು ಎಲ್ಲದ್ರದ್ದು. ಸೊ 1-2-3 ಮಿಸ್ ಆಗಿದೆ, ಅಂದರೆ ಒಂದು ಬ್ರೇಸ್ಲೆಟು ಮತ್ತು ಇನ್ನೊಂದು ಚೈನು. ಬಟ್ ಇರೋಷ್ಟು ತೋರಿಸ್ತಾ ಇದ್ದೀನಿ ಇವಾಗ. ಫಸ್ಟ್ ಬಂದು ನಮ್ಮಮ್ಮ ಫೇವ್ರೇಟ್ ಇದು. ಸೊ ನಮ್ಮಮ್ಮ ಅಂತೂ ತುಂಬಾ ಇಷ್ಟಪಟ್ಟು ತಗೊಳ್ಳೋಂಥ ಒಂದು ನೆಕ್ ಪೀಸ್ ಅಂದರೆ ಇದನ್ನೇ ಅನ್ಬೋದು. ಸೊ ಹಂಗೂ ತುಂಬ ಸಲ ಹೇಳಿದೆ, ಅಮ್ಮ ತುಂಬ ಓಲ್ಡ್ ಪ್ಯಾಟರ್ನ್ ಇದೆ, ಇದು ಬೇಡ ಅಂತ ತಗೊಳ್ಳೋ ಟೈಮಲ್ಲಿ. ಬಟ್ ನಮ್ಮಮ್ಮ ಇಲ್ಲ, ಇದು ಗ್ರೀನ್ ಪ್ಯಾಟರ್ನು, ಸೊ ಇದು ನನಗೆ ಬೇಕೇ ಬೇಕು ಅಂತ ಅವಾಗ ತಗೊಂಡ್ರು. ಆವಾಗ 37 to 38 ಗ್ರಾಮ್ಸ್ ಏನೋ ಇತ್ತು, ನನಗೆ ಇನ್ನೂ ನೆನಪಿದೆ. ಬಟ್ ನನಗಂತೂ ಇಷ್ಟ ಆಗಿರಲಿಲ್ಲ ಇದು ನಮ್ಮಮ್ಮ ತಗೊಂಡಾಗ. ಬಟ್ ಇವಾಗ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ. ಅದಕ್ಕೆ ಇದನ್ನು ಆವಾಗವಾಗ ಹಾಕ್ಕೊಂಡಾಗ ನಮ್ಮಮ್ಮ ರೇಗಿಸ್ತಾ ಇರ್ತಾರೆ, ಸೊ ಚೆನ್ನಾಗಿಲ್ಲ ಅಂತಲ್ಲ ಮತ್ತೆ ಇದನ್ನೇ ಹಾಕ್ಕೊಳ್ತೀಯ ಅಂತ. ಸೊ ಹಂಗೂ ಇಲ್ಲಿ ರೆಫರೆನ್ಸ್ಗೆ ಯಾವ ರೀತಿ ಕಾಣುತ್ತೆ ಅಂತ ಪಿಕ್ಸ್ ಆ್ಯಡ್ ಮಾಡಿರ್ತೀನಿ, ನಿಮಗೆ ಗೊತ್ತಾಗ್ಬೋದು. ಸೊ ಇನ್ನೊಂದು ನೆಕ್ಲೆಸ್ ಬಂದು ಮಾವಿನಕಾಯಿ ಹಾರ ಅಂತ ಹೇಳ್ತಾರೆ. ಸೊ ಲಾಂಗ್ ಹಾರ ಇದು. ಸೊ ಇದು 40 ಗ್ರಾಮ್ಸ್ ಇದೆ. ಒನ್ ಆಫ್ ಮೈ ಫೇವ್ರೇಟು, ಮತ್ತು ಅಮ್ಮದು ಇದು ಫೇವ್ರೇಟ್ ಹಾರ ಅಂತಲೇ ಹೇಳ್ಬೋದು. ಸೊ ಲೈಕ್ ಬ್ಯಾಕ್ ಚೈನು 4 ಗ್ರಾಮ್ಸ್ ಇದೆ, ಹಾರ ಬಂದು 40 ಗ್ರಾಮ್ಸ್ ಇದೆ. ಸೊ ಹಾಕ್ಕೊಂಡ್ರೆ ಅಂತೂ ಸಖತ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸಖತ್ ಸಿಂಪಲ್ ಡಿಸೈನು, ಬಟ್ ಯಾವತ್ತೂ ಔಟ್ ಆಫ್ ಟ್ರೆಂಡ್ ಅಂತೂ ಹೋಗಲ್ಲ ಈ ಒಂದು ಮಾವಿನಕಾಯಿ ಹಾರ ಆಗಲಿ, ಕಾಸಿನ ಸರ ಆಗಲಿ ಇದೆಲ್ಲ. ಸೊ ಈ ಥರ 3/4 ಹಾಕ್ಕೋಬೋದು, ಇಲ್ಲಾಂದರೆ ಫುಲ್ ಲಾಂಗಾಗೂ ಹಾಕ್ಕೋಬೋದು. ಎರಡೂ ಥರ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹಾಕ್ಕೊಂಡಿರೋದು ಪಿಕ್ಸು ರೆಫರೆನ್ಸ್ಗೆ ಹಾಕಿರ್ತೀನಿ. ಸೊ ಇನ್ನೊಂದು ಬಂದು ಶಾರ್ಟ್ ನೆಕ್ಲೆಸ್ಸು. ನಾನು ಹೈಸ್ಕೂಲಲ್ಲಿರುವಾಗ ತೊಗೊಂಡಿದ್ದು. ನಾನು ಜಾಸ್ತಿ ಯೂಸ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ ಇದನ್ನು. ಸೊ ಕಾಸಿನ ಸರ ಪ್ಯಾಟರ್ನಲ್ಲೇ, ಬಟ್ ಸ್ವಲ್ಪ ಟ್ರೆಂಡಿಯಾಗಿ ಬಂದಿತ್ತು ಅವಾಗ. ಸೊ ಅವಾಗೆಲ್ಲ ಯೂಶ್ವಲಿ ಕಾಸಿನ ಸರ ಫೇಮಸ್ಸು, ಬಟ್ ನಮ್ಮಮ್ಮ ಸ್ವಲ್ಪ ಟ್ರೆಂಡಿಯಾಗಿ ಈ ಥರ ತಗೊಟ್ಟಿದ್ರು. ಸಖತ್ತು ಬ್ಯೂಟಿಫುಲ್ಲಾಗಿ ಕಾಣಿದ್ರೆ ಹಾಕ್ಕೊಂಡ್ರೆ ಅಂತೂ. ಸೊ ನೆಕ್ಸ್ಟ್ ಬಂದು ಬೀಡ್ಸ್ದ್ರಲ್ಲಿ ಇದು ನಂಗೆ ತುಂಬ ಫೇವ್ರೇಟ್ ನಮ್ಮಮ್ಮ ಹತ್ರ ಇರೋದ್ರಲ್ಲಿ. ಇವಾಗ ಇದು ತುಂಬ ಟ್ರೆಂಡಲ್ಲಿದೆ, ಗಂಡ ಬೇರುಂಡ ಪೆಂಡೆಂಟ್ ಅಂತ ಕರೀತಾರೆ. ಸೊ ಅಮ್ಮ ಇದಕ್ಕೆ ಗ್ರೀನು ಮತ್ತು ಬ್ಲೂ ಎರಡಕ್ಕೂ ಆಗುತ್ತೆ, ಮತ್ತು ರೆಡ್ ಕಲರು ಇರೋದ್ರಿಂದ ಈ 3 ಕಲರ್ ಈ ಬೀಡ್ಸ್ನ ಹಾಕ್ಕೊಳ್ತಾರೆ. ಸೊ ಇದು ಡಿಟ್ಯಾಚಬಲ್ಲು. ಸೊ ತುಂಬಾ ಒಂಥರ ಬ್ಯೂಟಿಫುಲ್ ಪೀಸ್ ಅಂತಲೇ ಹೇಳ್ಬೋದು. ರೀಸೆಂಟಾಗಿ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮ ತಗೊಂಡ್ರು. ಸೊ ಇದು ಎಷ್ಟು ಗ್ರಾಮ್ ಇದೆ ಅಂತ ಐಡಿಯಾ ಇಲ್ಲ, ಹಂಗೂ ಬೇಕಾದರೆ ಅಮ್ಮನ ಕೇಳಿ ನಿಮಗೆ ಮೆನ್ಷನ್ ಮಾಡ್ತೀನಿ ನೆಕ್ಸ್ಟು. ಯಾರಿಗಾದ್ರೂ ಬೇಕಾದರೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಸಚ್ ಎ ಬ್ಯೂಟಿಫುಲ್ ಪೆಂಡೆಂಟ್ ಅಂತಲೇ ಹೇಳ್ಬೋದು. ಇದು ಗೋಲ್ಡ್ ಕೂಡ ನಾವು ಹಾಕ್ಕೋಬೋದು. ಸೊ ಇನ್ನೊಂದು ನೆಕ್ಲೆಸ್ ಬಂದು ಇದು ಶಾರ್ಟ್ ನೆಕ್ಲೆಸ್ಸು. ಅಮ್ಮ ನಾನು ಚಿಕ್ಕ ವಯಸ್ಸಿಂದ ಮಾವಿನಕಾಯಿ ಹಾರದ ಜೊತೆ ಇದನ್ನು ಪೇರಪ್ ಮಾಡಿ ಹಾಕ್ಕೊಳ್ತಾಯಿದ್ರು. ತುಂಬ ಚೆನ್ನಾಗಿ ಕಾಣುತ್ತೆ ಅದೆರಡಕ್ಕೂ. ಬಟ್ ನನಗೆ ಪರ್ಸನಲಿ ಇದು ಅಷ್ಟು ಇಷ್ಟ ಆಗಲ್ಲ, ಆ ಪೆಂಡೆಂಟ್ ಎಸ್ಪೆಷಲಿ. ಚೈನ್ ಚೆನ್ನಾಗಿದೆ, ಬಟ್ ಪೆಂಡೆಂಟ್ ಸ್ವಲ್ಪ ಓಲ್ಡ್ ಅನ್ನಿಸ್ತು. ಸೊ ಇದು ಬಂದು ಮುತ್ತಿನ ಹಾರ. ಯೂಶ್ವಲಿ ಎಲ್ಲರ ಹತ್ರನೂ ಒಂದು ಮುತ್ತಿಂದು ಸೆಟ್ ಇರಬೇಕು ಅಂತಾರೆ. ಸೊ ಯೂಶ್ವಲಿ ಮುತ್ತಿನ ಹಾರ ಅಲ್ಲಿ ನಾರ್ಮಲ್ 3 ಲೇಯರ್ಸ್ದು ಬರುತ್ತಲ್ಲ ಆ ಥರದ್ದು ಇತ್ತು. ಅದು ಬಿಟ್ಟರೆ ಈ ಥರ ಬೀಡ್ಸ್ ಥರಲ್ಲೂ ಇತ್ತು. ಬಟ್ ನನಗೆ ಆವಾಗ ಲೈಕ್ ಅದು 3 ಲೇಯರ್ಸ್ದು ಓಲ್ಡ್ ಫ್ಯಾಷನ್ ಆಯಿತು ಅಂತ ಈ ಥರ ಮಾಡಿಸ್ಕೊಂಡೆ. ಸೊ ಇದು ಪೆಂಡೆಂಟ್ ಅಂತೂ ಸಖತ್ ಬ್ಯೂಟಿಫುಲ್ ಆಗಿದೆ. ಸೊ ಇದು ಬಂದು ನಲ್ಲಿಕಾಯಿ ಹಾರ ಅಂತ ಕರೀತಾರೆ. ಇದನ್ನು ಥ್ರೆಡ್ಸಲ್ಲಿ ಕಟ್ಕೋಬೋದು, ಬಟ್ ನಮ್ಮಮ್ಮ ಇದನ್ನು ಈ ಜೇಡ ಅಂತಾರಲ್ಲ ಆ ಬೀಡ್ಸ್ ಜೊತೆ ಪೇರಪ್ ಮಾಡಿ ಮಾಡಿಸ್ಕೊಂಡಿದ್ದಾರೆ. ಸೊ ಇದು ಸಿಂಪಲ್ಲಾಗಿ ಸ್ಯಾರಿ ಉಟ್ಕೊಂಡಾಗ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ವೆರಿ ಲೈಟ್ ವೆಯ್ಟ್. ಸೊ ಇವಾಗ ನೀವು ನೋಡ್ತಾ ಇರೋ ನೆಕ್ಲೆಸ್ ಬಂದು ಒಂದು ಸ್ಪೆಷಲ್ ನೆಕ್ಲೆಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ನಮ್ಮಮ್ಮಗೆ ಗಿಫ್ಟ್ ಕೊಡಿಸಿದಂಥ ನೆಕ್ಲೆಸ್ ನನ್ನ ಅರ್ನಿಂಗ್ಸಲ್ಲಿ. ಸೊ ಅಮ್ಮ ಅಪ್ಪದು 25th ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಮ್ಮಗೆ ಇದೊಂದು ನೆಕ್ಲೆಸ್ ಕೊಡಿಸ್ತಿದ್ದೆ, ಅಪ್ಪಗೆ ಒಂದು ಚೈನ್ಗೆ ಪೆಂಡೆಂಟ್ ಕೊಡಿಸಿದ್ದೆ, ಗಣಪತಿ ಪೆಂಡೆಂಟು. ಸೊ ಈ ಒಂದು ನೆಕ್ಲೆಸ್ ಬಂದು ಒಂದು ಟೈಮಲ್ಲಿ ತುಂಬ ಟ್ರೆಂಡಲ್ಲಿತ್ತು. ಅಂದರೆ ಕೊಲ್ಲಾಪುರಿ ತೂಶಿ ನೆಕ್ಲೆಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಲೈಟ್ ವೆಯ್ಟಲ್ಲಿ ಹೆವಿಯಾಗಿ ಕಾಣುವಂಥ ನೆಕ್ಲೆಸಸ್ ಇದು.
ಸೊ ಈ ನೆಕ್ಲೆಸ್ ವೆಯ್ಟ್ ಬಂದು 5 ಗ್ರಾಮ್ಸ್ ಅಷ್ಟೇ. ಸೊ 5 ಗ್ರಾಮ್ಸಿಗೆ ನೋಡಿ ಇಷ್ಟು ಹೆವಿಯಾಗಿ ಕಾಣುವಂಥ ನೆಕ್ಲೆಸ್ ಬರುತ್ತೆ. ಸೊ ಇದು GRTಯಲ್ಲಿ ತೊಗೊಂಡಿದ್ದು. ಸೊ ಇದು ಬಂದು ಚೈನ್ಸ್ ಕಲೆಕ್ಷನು. ಇದು ಗಟ್ಟಿ ಚಿನ್ನ, ಆ್ಯಕ್ಚುಲಿ 17 ಗ್ರಾಮ್ಸ್ ಏನೋ ಇದೆ, ಅಪ್ಪ ರೆಗ್ಯುಲರಾಗಿ ಹಾಕ್ಕೊಳ್ತಾರೆ. ಸೊ ಇನ್ನೊಂದು ಬಂದು ಪಕ್ಕ ಇರೋದು ತಮ್ಮದು. ಸೊ ಅವ್ನಿಗೆ ಅಷ್ಟು ಗೋಲ್ಡ್ ಕ್ರೇಜ್ ಇಲ್ಲ, ಅವ್ನು ಜಾಸ್ತಿ ಗೋಲ್ಡೆಲ್ಲ ಹಾಕ್ಕೊಳ್ಳಲ್ಲ. ಬಟ್ ಯಾವುದಾದ್ರೂ ಫಂಕ್ಷನ್ಸು, ಮದುವೆ ಇಂಥ ಟೈಮಲ್ಲೆಲ್ಲ ಅಮ್ಮ ಬಲವಂತ ಮಾಡಿ ಹಾಕಿಸ್ತಾರೆ ಇದನ್ನು. ಸೊ ಇದಕ್ಕೆ ಈ ಥರ ಪೆಂಡೆಂಟ್ ಇದೆ, ಗಣಪತಿ ಪೆಂಡೆಂಟು, ಸಖತ್ ಕ್ಯೂಟಾಗಿ ಕಾಣುತ್ತೆ. ಸೊ ಈ ಚೈನ್ ವಿತ್ ಪೆಂಡೆಂಟ್ ಬಂದು ಟೋಟಲ್ 25 ಗ್ರಾಮ್ಸ್ ಇದೆ. ಆ್ಯಕ್ಚುಲಿ ಇದು ಇನ್ನೂ ಉದ್ದ ಇದೆ, ನೋಡೋಕ್ಕೆ ಹಿಂಗೆ ಕಾಣಿಸ್ತದೆ ನೋಡಿ, ಇಷ್ಟು ಉದ್ದ ಇದೆ. ಸೊ ಸಖತ್ ಹೆವಿಯಾಗಿ ಕಾಣುತ್ತೆ ಹಾಕ್ಕೊಂಡಾಗ. ಸೊ ರೀಸೆಂಟಾಗಿ ಚಿಕ್ಕಪ್ಪ ಮಗನಿಗೆ ಅಪ್ಪ ಗಿಫ್ಟ್ ಕೊಡಿಸಿದ್ದು ಸೇಮ್ ಚೈನು, ಇಬ್ಬರಿಗೂ ಸೇಮ್ ಮ್ಯಾಚಿಂಗ್ ಇರಲಿ ಅಂತ ಒಂದೇ ಥರ ಕೊಡಿಸಿದ್ರು ಆ್ಯಕ್ಚುಲಿ. ಸೊ ಇದಾಗಿರುತ್ತೆ ಇವತ್ತಿನ ವ್ಲಾಗ್. ಸೊ ನಿಮ್ಮೆಲ್ಲರಿಗೂ ಈ ಒಂದು ಜ್ಯುವೆಲರಿ ಕಲೆಕ್ಷನ್ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇಷ್ಟು ಒಂದು ನಮ್ಮ ಅಮ್ಮದು ಕಲೆಕ್ಷನ್, ಇಯರಿಂಗ್ಸ್ ಮತ್ತು ಜ್ಯುವೆಲರಿ ಕಲೆಕ್ಷನು. ಸೊ ಇಷ್ಟರಲ್ಲಿ ನಿಮಗೆ ಯಾವ ಒಂದು ಜ್ಯುವೆಲರಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ನನ್ನ ಒಂದು ವ್ಲಾಗ್ಸ್ ನಿಮಗೇನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಆರ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ಒಂದು ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.